ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಹೋದೊಂದು ವಿಡಿಯೋದಲ್ಲಿ ನಾನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಕ್ವಶನ್ಸನ್ನು ಹಾಕಿದ್ದೆ. ಈ ಒಂದು ವಿಡಿಯೋದಲ್ಲಿ ಕೂಡ ಏನಾಗಿತ್ತಪ್ಪ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಇವು TET ಆಗಿರ್ಬೋದು, GPSTR ಆಗಿರ್ಬೋದು, ಅಥವಾ PSTR ಆಗಿರ್ಬೋದು, ಅಥವಾ HSTR ಆಗಿರ್ಬೋದು, ಮತ್ತು ಬೇರೆ SDFT ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಬರುವಂತಹ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆಗಳಾಗಿದ್ದಾವೆ. ಸೊ ಕೊನೆಯವರೆಗೂ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಬನ್ನಿ, ಫಸ್ಟ್ ಕ್ವಶನ್ ನೋಡೋಣ. ನಮ್ಮ ಪರಿಸರದ ಅಜೈವಿಕ ಘಟಕಕ್ಕೆ ಒಂದು ಉದಾಹರಣೆ. ಆಪ್ಷನ್ ಎ ನೋಡ್ರಿ, ಬ್ಯಾಕ್ಟೀರಿಯಾ, ಕಾಡು ಪ್ರಾಣಿಗಳು, ಸೂರ್ಯನ ಬೆಳಕು, ಕುರುಚಲು ಗಿಡಗಳು. ಇಲ್ಲಿ ಬ್ಯಾಕ್ಟೀರಿಯಾ, ಕಾಡು ಪ್ರಾಣಿಗಳು ಮತ್ತು ಕುರುಚಲು ಗಿಡಗಳು ಇವು ಜೈವಿಕ ಘಟಕ ಆಗಿದೆ. ಇಲ್ಲಿ ಸೂರ್ಯನ ಬೆಳಕು ಒಂದು ಅಜೈವಿಕ ಘಟಕ. ಹಾಗಾಗಿ ಆಪ್ಷನ್ ಸಿ ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡಿ, ನಮ್ಮ ಪರಿಸರದ ಜೈವಿಕ ಘಟಕಕ್ಕೆ ಒಂದು ಉದಾಹರಣೆ. ಇಲ್ಲಿ ಆಪ್ಷನ್ ಸಸ್ಯಗಳು ಇದು ಸರಿಯಾದಂತಹ ಒಂದು ಉತ್ತರ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ನೋಡಿ, ಹಸಿರು ಸಸ್ಯಗಳು. ಹಸಿರು ಸಸ್ಯಗಳನ್ನು ನಾವೇನು ಕರಿತೀವಪ್ಪ, ಉತ್ಪಾದಕವನ್ನು ಕರಿತೀವಿ. ನಾಲ್ಕನೇ ಪ್ರಶ್ನೆ ನೋಡಿ, ಪರಿಸರದ ವ್ಯವಸ್ಥೆಯಲ್ಲಿ ಉತ್ಪಾದಕರು ಅವಶ್ಯಕ. ಕಾರಣ. ಇಲ್ಲಿ ಜೈವಿಕ ಶಕ್ತಿ ಮತ್ತು ಪೌಷ್ಟಿಕಾಂಶ ಚಕ್ರ ಒದಗಿಸುತ್ತದೆ. ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಜೈವಿಕ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಭಾಗವಹಿಸುವ ಬ್ಯಾಕ್ಟೀರಿಯಾಗಳು. ಕೊಟ್ಟಂಥದ್ರಲ್ಲಿ ಆಪ್ಷನ್ ಸಿ ರೈಸೋಬಿಯಂ ಇದು ಸರಿಯಾದಂಥ ಉತ್ತರ. ಇದೇನು ಮಾಡ್ತಪ್ಪ ಅಂದರೆ ಲೆಗ್ಯೂಮ್ಸ್ ಪ್ಲಾಂಟ್ಗಳಲ್ಲಿ ಏನು ಮಾಡುತ್ತೆ, ಬೇರಿನಲ್ಲಿ ವಾಸವನ್ನು ಮಾಡಿಬಿಟ್ಟು ಬರುವಂತಹ ನೈಟ್ರೋಜನನ್ನು, ಸಿಗುವಂಥ ನೈಟ್ರೋಜನನ್ನು ಸ್ಥಿರೀಕರಣಗೊಳಿಸಿ ಸಸ್ಯಗಳಿಗೆ ಏನು ಮಾಡುತ್ತಪ್ಪ ಅಂದರೆ ಸರಬರಾಜು ಮಾಡುತ್ತೆ. ಸೊ ಆಪ್ಷನ್ ಸಿ ಸರಿಯಾದಂತಹ ಒಂದು ಉತ್ತರ. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಉಪಯೋಗಿಸಿಕೊಳ್ಳುವುದು ಯಾವುದಕ್ಕೆ? ಅದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ನ ಉಪಯೋಗಿಸ್ಕೊಳ್ಳುತ್ತೆ. ಉಸಿರಾಟಕ್ಕೆ ಆಕ್ಸಿಜನ್ ಉಪಯೋಗಿಸ್ಕೊಳ್ಳುತ್ತೆ. ಹಾಗಾಗಿ ಸೊ ಇಲ್ಲಿ ಆಪ್ಷನ್ ಬಿ ಸರಿ ಉತ್ತರ. ಸಸ್ಯಗಳು ಆಹಾರ ತಯಾರು ಮಾಡಬೇಕಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಉಸಿರಾಟ ಕ್ರಿಯೆಯ ಉಪ ಉತ್ಪನ್ನ ಯಾವುದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್.